ಮುಖ್ಯಮಂತ್ರಿಗಳ ಸ್ವಪಕ್ಷೀಯ ವಿರೋಧಿಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ನಿಖೇತ್? ಈಗ BR ಪಾಟೀಲ್ ಅವರು ಅಸಮಾಧಾನಿತರಿದ್ದಾರೆ, ಅವ್ರು ಹೇಳಿದ್ದಾರೆ ಚುನಾವಣೆಯಲ್ಲೂ ತೋರಿಸ್ತೀನಿ, ಅಧಿವೇಶನದಲ್ಲೂ ಮಾತಾಡ್ತೀನಿ. ಹೀಗೆ 2 ಡಜನ್ ಅಸಮಾಧಾನಿತರಿದ್ದಾರೆ. ಅದಕ್ಕೆ ನಾಯಕತ್ವ ಸಿದ್ದರಾಮಯ್ಯನವ್ರದ್ದು ಸಿಕ್ಕಿಬಿಟ್ರೆ ಆಟ ಬೇರೆ. ಸ್ವಪಕ್ಷೀಯ ವಿರೋಧಿಗಳನ್ನ ನೀವು ಹ್ಯಾಂಡಲ್ ಮಾಡಬೇಕು, ಅದ್ರ ಜೊತೆಗೆ ವಿರೋಧ ಪಕ್ಷದ ವಿರೋಧಿಗಳನ್ನ ಹ್ಯಾಂಡಲ್ ಮಾಡಬೇಕು. ನಾನು ಈಗ ನೀವು BR ಪಾಟೀಲ್ರಾಗಲಿ ಸಿದ್ದರಾಮಯ್ಯನವರಾಗಲಿ ನೀವು ಯಾರ್ಯಾರ ಹೆಸರು ಹೇಳ್ತಿದ್ದೀವಿ, ಕೃಷ್ಣಪ್ಪ ಅವರಾಗಲಿ, ಇವರೆಲ್ಲರೂ ಕೂಡ ದೇ ಆರ್ ದಿ ಜೆಂಟ್ಲ್ಮೆನ್ ಟು ದಿ ಕೋರ್. ಒಂದು ವೇಳೆ ಇವರು ವಿರೋಧ ಮಾಡೋರೇ ಆಗಿದ್ದಿದ್ರೆ ಅವತ್ತೇ ಅಧಿಕಾರ ಹಂಚಿಕೆ ಮತ್ತೊಂದು ಈ ಪ್ರಸ್ತಾಪಗಳು ಬಂದಿದ್ದ ದಿವಸವೇ ಅವರು ವಿರೋಧ ಮಾಡಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ, ನೋವಾದಂಥ ಸಂದರ್ಭದಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆ, ಇವರೆಲ್ಲ ಸನ್ಯಾಸಿಗಳಲ್ಲ ಸರ್, ಇವರೆಲ್ಲರೂ ಕೂಡ ರಾಜಕಾರಣಿಗಳು, ಮಹತ್ವಾಕಾಂಕ್ಷೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರ್ತಾರೆ. ಅವರು ಆಕಾಂಕ್ಷೆಯಂತೆ ಅವ್ರಿಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನೋವಾಗುತ್ತೆ. ಆ ನೋವಿನಿಂದ ಒಂದು ಮಾತು ಹೆಚ್ಚಾಡಿರ್ತಾರೆ. ಆದರೆ ಯಾರೂ ಕೂಡ ಈ ಪಕ್ಷವನ್ನು ಡ್ಯಾಮೇಜ್ ಮಾಡುವ ಹಂತಕ್ಕೆ ಹೋಗುವಂಥವರಲ್ಲ. ನಮಗೆ ಕಣ್ಣಿಗೆ ಕಾಣ್ತಾ ಇರೋ ಒಂದು ಬೆಳಕಿನಷ್ಟು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಏನು ಅಂತಂದರೆ, DK ಶಿವಕುಮಾರ್ ಅವರು ಇವತ್ತು ಏನು ಈ ಸರ್ಕಾರವನ್ನು ನಾವು ನೋಡ್ತಾ ಇದ್ದೀವಿ, ಬಹಳ ಚೆಂದಾಗಿ ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಮತ್ತು ಎಲ್ಲರೂ ಕೂಡ ಇವ್ರ ಜೊತೆಗೆ ನಿಂತ್ಕೊಳ್ತಾರೆ. ಯಾಕೆ ಅಂತಂದರೆ ಈಗ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡು ಹಠ ಸೇಡು ತೀರಿಸ್ಕೊಳ್ಳೋಕೆ ನಮಗೆ ಜಾಸ್ತಿ ಸಮಯ ಇಲ್ಲ, ಇರೋದು 2 ವರ್ಷ, ಅದಕ್ಕೆ ಆಡ್ತಾ ಬಂದ್ಬಿಡ್ತದೆ. ಹೀಗಾಗಿ ಯಾರು ಯಾರ ಮೇಲೆ ಹಠ ತೀರಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಮಯ ಅಲ್ಲ. ಇದು ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಹೋರಾಟ ಮಾಡಬೇಕಾದಂಥ ಸಮಯ. ಮತ್ತು ಸಿದ್ದರಾಮಯ್ಯನವರ ಪ್ರೈಮರಿ ಪೊಲಿಟಿಕಲ್ ಅಜೆಂಡಾ ಏನು? ಅದು BJPಯನ್ನು ಅಧಿಕಾರದಿಂದ ದೂರ ಇಡೋದು. ಸಿದ್ದರಾಮಯ್ಯನವರ ಪ್ರೈಮರಿ ಪೊಲಿಟಿಕಲ್ ಅಜೆಂಡಾ ಏನು? ಅವರ ಇಡೀ ರಾಜಕೀಯ ಜೀವನವನ್ನು ನೋಡಿದರೆ BJPಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೋಸ್ಕರ ಅವತ್ತು ದೇವೇಗೌಡರ ಮುಂದೆ, ಕುಮಾರಸ್ವಾಮಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರವರು. ಯಾತಕ್ಕಾಗಿ? BJPನ ಅಧಿಕಾರದಿಂದ ದೂರ ಇಡಬೇಕು ಅಂತ. ಅದಕ್ಕೂ ಮುಂಚೆ ಮತ್ತೆ ಅವರೇ ಹೇಳಿದ್ರು ಅವ್ರ ಅಪ್ಪನಾಣೆಗೆ ಅವ್ರು CM ಆಗಲ್ಲ ಅಂತ ಹೇಳಿದ್ರು. ಅಪ್ಪುರಾಣೆ ಕುಮಾರಸ್ವಾಮಿ CM ಆಗಲ್ಲ ಅಂತ ಹೇಳಿದ್ರು. ಆದರೆ ಯಾವಾಗ BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ, ಆಮೇಲೆ ಮತ್ತು ನನಗೆ ಗೊತ್ತು BJPಯವರು ಏನು ಹೇಳ್ತಾರೆ, JDSನವ್ರು ಏನು ಹೇಳ್ತಾರೆ, ಅದು ನನಗೆ ಗೊತ್ತು. ಬಿಡಿ, ಆ ಸರ್ಕಾರ ನಿಲ್ಲಿಲ್ಲ. ಸರ್ಕಾರ ನಿಲ್ಲಿಲ್ಲ, ಅದು ಬೇರೆ ಆಗ್ತದೆ, ಅದು ಬೇರೆ ಆಗುತ್ತೆ. ಆದ್ರೆ ಟು ದಿ ಪಾಯಿಂಟ್, ಸ್ವಪಕ್ಷೀಯ ವಿರೋಧಿಗಳ ಬಗ್ಗೆ ನೀವು ಹೇಳಿದ್ರೆ, ನೀವು ಹೇಳ್ತೀರಿ ಜೆಂಟಲ್ಮೆನ್ ಅಂತ. ಜೆಂಟ್ಲ್ಮೆನ್ ಆಗಿದ್ರೆ ಸ್ವೇರಿಂಗ್ ಇನ್ ಬರ್ಬೋದಾಗಿತ್ತು. ಜೆಂಟ್ಲ್ಮೆನ್ ಆಗಿದ್ರೆ ಹೈಕಮಾಂಡ್ ಅವ್ರು ಬಂದು ಅವ್ರ ಮನೆಗೆ ಹೋಗಿ ಸಮಾಧಾನ ಹೇಳುವಂತ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಜೆಂಟಲ್ ಆಗಿ ಒಪ್ಕೊಂಡ್ಬಿಟ್ಟಿರ್ತಾ ಇದ್ರು ಅವರು. ಅಷ್ಟು ಜೆಂಟಲ್ ಆಗಿ ಇರ್ಲಿಕ್ಕಿಲ್ಲ ಅನ್ನೋದು ನಮಗಿರೋ ಭಾವನೆ. ಹಂಗಲ್ಲ, ಜೆಂಟಲ್ ಆಗಿ ವಿರೋಧ ಮಾಡೋದು ಕೂಡ ಗ್ರೇಟ್ನೆಸ್ ಆಫ್ ಎ ಗ್ರೇಟ್ ಲೀಡರ್. ಜೆಂಟಲ್ ಆಗಿ ಅವ್ರ ವಿರೋಧಗಳಿದ್ರೆ ಜೆಂಟಲ್ ಆಗಿ ವಿರೋಧ ಕೂಡ ಮಾಡ್ತಾರೆ. ಮತ್ತು ನನ್ನ ಸ್ಟ್ರಾಂಗ್ ಫೀಲಿಂಗ್ ಏನು ಅಂತಂದರೆ, ಅವತ್ತು ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಇದ್ದದ್ದು. ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯನವರಿಗೆ ಅಪಾರವಾದಂಥ ಅಭಿಮಾನಿಗಳ ಜನಕೋಟಿ ಕರ್ನಾಟಕದಲ್ಲಿದೆ. ಅವತ್ತು ಅವ್ರ ಮನೆ ಮುಂದೆ ಸಾಲು ಹಚ್ಚಿ ನಾಯಕರುಗಳು, ಲೀಡರ್ಗಳು ಹಳ್ಳಿಗಳಿಂದ ಬಂದು ಅವ್ರಿಗೆ ವಿಶಸ್ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಅದು ಕೂಡ ಒನ್ ಆಫ್ ದ ಮೇಜರ್ ರೀಸನ್. ಇಷ್ಟೊಂದು ಜನ ಬಂದಿದ್ದಾರೆ, ನೀವು ಮಾಡಿ ಅನ್ನೋ ಕಾರಣಕ್ಕಾಗಿ ಅವರು ದೂರ ಉಳಿದಿರ್ಬೋದು. ಆದರೆ ಒಂದಂತೂ ಸತ್ಯ ಏನು ಅಂತಂದರೆ, ಸಿದ್ದರಾಮಯ್ಯನವರು ಅವರ ಐಡಿಯಾಲಜಿಗೆ ತಕ್ಕಂತೆ ಅವ್ರು ಖಂಡಿತವಾಗಿ ನಡ್ಕೊಳ್ತಾರೆ. ಅವ್ರ ಮನಸ್ಸಿನೊಳಗಡೆ ಯಾವ ಅಸಮಾಧಾನವನ್ನು ಅವ್ರು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸರ್ಕಾರಕ್ಕೆ ಸಂಪೂರ್ಣ ಅವರ ಆಶೀರ್ವಾದ ಇದೆ. ಶಂಕರ್ ಶೆಟ್ರೆ, ಕೆಲವರು ಪರ್ಸನಲಿ ಅವರವರ ಪೊಲಿಟಿಕ್ಸ್ಗೆ ಅಧಿವೇಶನವನ್ನ ಬಳಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ. ಅದು BJPಯಿಂದ ಆಗಲಿ, JDS ಇಂದ ಆಗಲಿ, ಕಾಂಗ್ರೆಸ್ ಇಂದ ಆಗಲಿ, ಎಲ್ಲರೂ ದೇ ಆರ್ ಲುಕಿಂಗ್ ಅಟ್ ದೇರ್ ಓನ್ ಪೊಲಿಟಿಕ್ಸ್. ಅವರ ಭವಿಷ್ಯ, ಅವರ ರಾಜಕೀಯ. ಒಪ್ತೀರಾ ಅಂತ? ನಾನು ಒಪ್ಪಲ್ಲ. ಯಾಕಂದ್ರೆ ಯಾರು ಕೂಡ ಒಬ್ಬ ಪೊಲಿಟಿಷಿಯನ್ ತನ್ನ ಸ್ವಾರ್ಥಕ್ಕಾಗಿ ಸದನವನ್ನು ಬಳಸಲಿಕ್ಕಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ತನ್ನ ಬಳಸುವ ಅಗತ್ಯನಿಲ್ಲ. ಒಂದು ವೇಳೆ ಬಳಸಿದರೆ ಅದು ಅದೃಷ್ಟ ದುರದೃಷ್ಟ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಬಂತಗಲ್ಲ. ಈಗ ಸಿದ್ದರಾಮಯ್ಯನ ವಿಷಯ ಬರುವಾಗ ಅದು ಖಂಡಿತವಾಗಿ ಯಾವಾಗ ಅವ್ರು ಅಟೆಂಡ್, ನೀವು ಹೇಳಿದ ಪ್ರಶ್ನೆಗೆ ಹೇಳ್ತಾ ಇದ್ದೀನಿ, ಯಾವಾಗ ಅವ್ರು ಸ್ವಾರಿಂಗ್ ಇನ್ ಸೆರೆಮನಿ ಬಂದಿಲ್ಲ ಅಲ್ಲಿ ಅವ್ರದ್ದು ಅತೃಪ್ತಿ ಉಂಟದ. ಬಟ್ ನೋಡಿ, ಆ ದಿನದಿಂದ ಅವರು ಈ ದಿನ ಒಂದೇ ಒಂದು ಮಾತಾಡಿಲ್ಲ, ಮಾತು ಓಪನ್ ಇಲ್ಲ. ನಾನು ಅದಕ್ಕೆ ಹೇಳೋದಕ್ಕೆ ಬಯಸ್ತೀನಿ, ಅಧಿಕಾರದಲ್ಲಿ ಇರೋ ಸಿದ್ದರಾಮಯ್ಯನಕಿನ ಅಧಿಕಾರದಲ್ಲಿ ಇಲ್ದೇ ಇರೋ ಸಿದ್ದರಾಮಯ್ಯ ಡೇಂಜರಸ್. ಮಾತಾಡೋ ಸಿದ್ದರಾಮಯ್ಯ ಅವ್ರಕಿನ್ನ ಮಾತನಾಡದೇ ಇರೋ ಮೌನವಾಗಿರೋ ಸಿದ್ದರಾಮಯ್ಯ ಮೋರ್ ಡೇಂಜರಸ್. ಆಸ್ CM ಆಗಿರುವಾಗ ನೀವು ಯಾರೇ ಪತ್ರಕರ್ತರು ಕೇಳಿ ಪ್ರಶ್ನೆಗೆ ಉತ್ತರ ಕೊಡೋದು ಹೋಗ್ಲಿ, ಪ್ರಶ್ನೆಗೆ ಉತ್ತರ ಕೊಡ್ತಿದ್ರು. ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಫೇಸ್ ದಿ ಪ್ರೆಸ್. ಈಗ ನೋಡಿ, ಅವರು ಲಾಸ್ಟ್ ಓತ್ ಟೇಕಿಂಗ್ ಆದ ನಂತರ ಅವ್ರದ್ದು ಒಂದೇನು ಗೊತ್ತರೆ, ಅವ್ರದ್ದು ಒಂದೇ ನನಗೆ ಗೊತ್ತಿದ್ರೆ, ಬೇರೆ ಅದರ್ ಇಶ್ಯೂಸ್ ಅಂತ ಗೊತ್ತಿಲ್ಲ. ಒಂದೇನು ಗೊತ್ತಾ, ಒಬ್ಬ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕುರುಬರಿದ್ದಾರೆ. ಸೊ 3 ರೆಪ್ರೆಸೆಂಟೇಷನ್ ದಕ್ಷಿಣ ಕರ್ನಾಟಕ ಹೋದರೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ರೆಪ್ರೆಸೆಂಟೇಷನ್ ಇಲ್ಲದ್ರೆ ನನ್ನ ಲೀಡರ್ಶಿಪ್ ನಾಳೆ ಕ್ವಶನ್ ಆಗ್ತದೆ. ಕಮ್ಯುನಿಟಿಯಲ್ಲಿ ಕುರುಬಾಸಲ್ಲಿ ನಾನು ಹೇಳ್ತಾರೆ 95% ಸ್ಟಿಲ್ ಡೇಟ್
ಮೊನ್ನೆ ಸಿದ್ದರಾಮಯ್ಯ ಲೀಡರ್ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. 95 ದೇ ಥರ್ಡ್ ಲಾರ್ಜೆಸ್ಟ್ ಕಮ್ಯುನಿಟಿ. Yes. ಅದರದ್ದು ಇದು About 8-9%, yes. ಅರೌಂಡ್ 9% ಇದ್ದಾರೆ. ಮತ್ತು ಅವ್ರು ಮಾಸ್ ಆಗಿ ಎಲ್ಲಾ ಕಡೆ ಯಾವ ಕ್ಷೇತ್ರದಲ್ಲಿ ಹೋದ್ರೆ ಅವರೇಜ್ 20,000 ಹುಟ್ಟಿದ್ದಾರೆ. ಪರಿಣಾಮಕಾರಿ ಮತದಾನ ಆಗ್ಬೋದು ಅವ್ರ ಕಡೆ. 20,000 ಇದು ಬರುವ ಕ್ಷೇತ್ರದಲ್ಲಿ ಉಂಟು ಲೀಡ್ 10,000 ಲೀಡ್ ದೊಡ್ಡ ಪರಿಣಾಮ. ಎಕ್ಸೆಪ್ಟ್ ಕೋಸ್ಟಲ್ ಏರಿಯಾ ನಮ್ಮ ಏರಿಯಾ ಮಂಗಳೂರು, ಉಡುಪಿ, ಉತ್ತರ ಕನ್ನಡ 3 ಡಿಸ್ಟ್ರಿಕ್ಟ್ ಇಲ್ಲ. ಮತ್ತೆ ಎಲ್ಲ ಕಡೆಯಲ್ಲಿ ಇದ್ದಾರೆ. ಅಲ್ಲ ನಮ್ಮ ಕಡೆಯಲ್ಲಿ ಲಿಂಗಾಯತರು ಇಲ್ಲ, ಒಕ್ಕಲಿಗರು ಇಲ್ಲ. ಆ 3 ಮೇಜರ್ ಕಮ್ಯುನಿಟಿಗಳೇ ಇಲ್ಲ ಯಾವುದರಲ್ಲಿ ಕೋಸ್ಟಲ್ ಬೆಲ್ಟ್. ಅವರ ಮೌನ ಉಂಟಲ್ಲ, ಅದು ಯಾವಾಗ ಅವ್ರು ಮೌನ ಮುರಿತಾರೆ ಅಂತ ಒಂದು ಪ್ರಶ್ನೆ. ಅವ್ರು ವೆರಿ ಗುಡ್ ಪಾಯಿಂಟ್ ಅವ್ರು ಹೇಳುದು. ಇಲ್ಲ 3 ಜನರಿಗೆ ದಕ್ಷಿಣ ಕರ್ನಾಟಕದವ್ರು ಕೊಟ್ಬಿಟ್ರೆ ಅವರು ನಾನು ಹೇಗಪ್ಪ ಸಮಾಲೈಸೋದು? ನನ್ನನ್ನು ಕ್ವಶನ್ ಮಾಡ್ತಾರೆ. ಪಾಯಿಂಟ್ ರೈಸ್ ವೆರಿ ಜೆನ್ಯೂನ್ ಪಾಯಿಂಟ್. ಅಬ್ಸಲ್ಯೂಟ್ಲಿ. ಆದ್ರೂ ಅಷ್ಟೆಲ್ಲ ಆದ್ಮೇಲೂ ಗೊತ್ತಿತ್ತಲ್ಲ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಆಯ್ಕೆ ಏನು ಅಂತ. ಹಾಗಿದ್ದೂ ಅವ್ರ ಆಯ್ಕೆ ವಿರುದ್ಧ ನಿರ್ಧಾರ ಮಾಡಿದ ಅದೇ ಹೈಕಮಾಂಡ್ ಅಲ್ವಾ? ಇದು ಆಯ್ಕೆ ನಾ ಕೇಳೋದು ಅಧಿವೇಶನಕ್ಕೆ ಹೋಲಿಸಿ ಕೇಳೋದಾದ್ರೆ, ಜೋಡಿಸಿ ಕೇಳೋದಾದ್ರೆ, ಸಿದ್ದರಾಮಯ್ಯನವರ ನಡೆ ನಿಲುವು ಅಧಿವೇಶನದ ಮೇಲೆ ಯಾವ ರೀತಿ ಪರಿಣಾಮ ಪ್ರಭಾವ? ಅಲ್ಲ, ಫಸ್ಟ್ ಆಫ್ ಆಲ್ ಅವ್ರ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅಂತ ಅದು ಫಸ್ಟ್ ನಾವು ಥಿಂಕ್. ಬಂದರೆ ಅವ್ರ ರೀತಿ, ಅವ್ರ ನಡೆ ಯಾವ ರೀತಿ ಅಂತ ನಾವು ಥಿಂಕ್ ಮಾಡಬೇಕು. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಗೊತ್ತಾ, ಅವರ ಮಾಸ್ಲೆ ಒಂದು ಸ್ಯಾಕ್ರಿಫೈಸ್, ಚೀಫ್ ಮಿನಿಸ್ಟರ್ಶಿಪ್ಪೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರು ಹೇಳೋ ಒಂದು ಪಾಯಿಂಟ್ ಇಷ್ಟೇ, 2 ಜನ ದಕ್ಷಿಣ ಕರ್ನಾಟಕವ್ರಿಗೆ ಕೊಟ್ಟಿರಪ್ಪ, ಒಂದು ಉತ್ತರ ಕರ್ನಾಟಕವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ ಅವರು. ಪಾಯಿಂಟ್ ಅವ್ರಿಗೆ ಗೊತ್ತಿಲ್ಲದೇ 3 ಜನ ಕುರುಬ ಮಾಡೋ ಲೇಡಿಯನ್ನು ಸೇರಿಸ್ಬಿಟ್ರು. ಅರ್ಥ ಆಯ್ತಲ್ಲ? ಇದು ಯಾರು ಹೇಳ್ತಾರೆ? ಸಿಂಗ್ ಅಂತ ಹೇಳ್ತಾರೆ. ಗೊತ್ತಿದೆ ಬಿಡಿ, ಅಲ್ಲೆಲ್ಲ ಹಾಗೆ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಇವ್ರ ಕೇಸನ್ನ ಫೈಟ್ ಮಾಡಿದ್ದಾರೆ ಸರ್, ಕೇಳಿ ಸರ್, ಕೌನ್ಸಿಲ್ ಪೋಲ್ಸ್ ಅಲ್ಲಿ ಇವ್ರಿಗೆ ಆದಂತಹ ಒಂದು ಅನ್ಯಾಯ ಅಂತ ಹೇಳಿ ಇವ್ರು ಕೋರ್ಟ್ಗೆ ಏನ್ ಹೋಗಿದ್ರು, ದೆಹಲಿಯಲ್ಲಿ ಇವ್ರ ಕೇಸನ್ನ ಯಾರು ಫೈಟ್ ಮಾಡಿದ್ದಾರೆ, ಅವ್ರ ಮೂಲಕನೇ ಹೈಕಮಾಂಡ್ ನ ಇವರು ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ವದಂತಿ, ವರದಿಗಳು ಎಲ್ಲ ಉಂಟು. ಅದು ಅಲ್ಲಿಗೆ ಬಿಡ್ತೀನಿ.